ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಭೀಮಕವಿಯ ಬಗ್ಗೆ ತಿಳ್ಕೊಳ್ಳೋಣ. ಭೀಮಕವಿ ಸುಮಾರು 14ನೇ ಶತಮಾನದ ಉತ್ತರಾರ್ಧದಲ್ಲಿ ಕಂಡುಬರುವಂಥ ಕವಿ. ರಾಘವಾಂಕನಿಂದ ಆರಂಭವಾದ ಚಾರಿತ್ರಿಕ ಷಟ್ಪದಿ ಕಾವ್ಯಗಳ ಸಂಪ್ರದಾಯವನ್ನು ಈತ ಮುಂದುವರಿಸ್ತಾನೆ. ಇವನು ಬಸವ ಪುರಾಣವನ್ನಲ್ಲದೆ ಭೀಮಕವೀಶ್ವರರ ರಗಳೆ, ಭೃಂಗಿ ದಂಡಕ ಅನ್ನುವಂತಹ ಕೃತಿಗಳನ್ನು ಬರೆದಂತೆ ಕಂಡುಬರ್ತದೆ. ಬಸವ ಪುರಾಣವು ಪಾಲ್ಕುರಿಕೆ ಸೋಮನಾಥನ ತೆಲುಗು ಬಸವ ಪುರಾಣದ ಅನುವಾದ ಅನ್ನುವುದು ತಿಳಿಯುತ್ತದೆ. ಈ ಬಸವ ಪುರಾಣವನ್ನು ಬರೆಯುವಾಗ ಹರಿಹರ ರಾಘವಾಂಕರ ಕೃಪೆಯಿಂದ ಇದನ್ನು ರಚಿಸುವುದಾಗಿ ಭೀಮಕವಿ ಹೇಳ್ಕೊಂಡಿದ್ದಾನೆ. ಭೀಮಕವಿಯ ಸಹಜ ಕಥನ ಕಲೆ ಅಂದರೆ ಆತನ ಕಥನ ಕಲೆ ಅನ್ನುವಂಥದ್ದು ಆತನಿಗೆ ಸ್ವಭಾವ ಸಿದ್ಧವಾಗಿ ಸಹಜವಾಗಿ ಬಂದಿರುವಂಥದ್ದು. ಇದು ಬಸವ ಪುರಾಣದಲ್ಲಿ ಒಂದು ರೀತಿಯಲ್ಲಿ ಆವಿಷ್ಕಾರ, ಹೊಸತನವನ್ನು ಹೊಂದಿದೆ. ಎರಡನೆಯ ಮುಕ್ಕಣ್ಣ ಬಸವಣ್ಣನ ಚರಿತ್ರೆಯನ್ನು ಹೇಳುವಲ್ಲಿ ಸ್ವಯಂ ಸ್ಫೂರ್ತವಾದ ಉಕ್ತಿ ಉತ್ಸಾಹಗಳು ಎದ್ದು ಕಾಣುತ್ತವೆ. ಹರಿಹರನ ಬಸವರಾಜ ದೇವರ ರಗಳೆಯ ನಂತರ ಇದು ಎರಡನೆಯ ಬಸವ ಚರಿತ್ರೆ. ಚಾರಿತ್ರಿಕ ಕಾವ್ಯವು ಬಸವಣ್ಣನ ವ್ಯಕ್ತಿಚಿತ್ರ ಪ್ರಧಾನವೂ ಆಗಿರುವ ಹರಿಹರನ ಕೃತಿಯ ಶ್ರೇಷ್ಠತೆಯು ಬಸವಣ್ಣನವರ ಪವಾಡಗಳ ವರ್ಣನೆ ಪ್ರಧಾನವಾಗಿರುವ ಭೀಮಕವಿಯ ಈ ಪುರಾಣ ಕಾವ್ಯದಲ್ಲಿ ಇಲ್ಲ. ಷಟ್ಪದಿಯಲ್ಲಿ ಬರೆದರೂ ಪ್ರೌಢ ಕಾವ್ಯದ ಅಲಂಕಾರ ಚಮತ್ಕೃತಿಗಳ ಹಂಬಲ ಕವಿಯನ್ನು ಆವರಿಸಿರುವಂಥದ್ದು ಕಂಡುಬರ್ತದೆ. ಆದರೆ ದೇಸಿ ಕಬ್ಬದಲ್ಲಿಯೂ ಮಾರ್ಗದ ಲಕ್ಷಣವನ್ನು ಇರಿಸಿರುವ ಸಂಪ್ರದಾಯವೊಂದನ್ನು ಬೆಳೆಸಿದ ಮೊದಲಿಗರಲ್ಲಿ ಭೀಮಕವಿ ಒಬ್ಬನಾಗಿದ್ದಾನೆ. ಭಾಮಿನಿ ಷಟ್ಪದಿಯಲ್ಲಿ ಸಮಗ್ರವಾಗಿ ಬರೆದ ಮೊದಲನೆಯ ಗ್ರಂಥವೆಂದರೆ ಬಸವ ಪುರಾಣ. ಈ ದೃಷ್ಟಿಯಿಂದ ನೋಡಿದರೆ ಮೂರನೆಯ ಹಂತದ ಭಾಮಿನಿ ಷಟ್ಪದಿಕಾರರಿಗಿಂತ ಮೊದಲು ಬಂದ ಭೀಮಕವಿಯು ಕಾವ್ಯದಲ್ಲಿ ಭಾಮಿನಿ ಷಟ್ಪದಿಯ ಸಹಜ ಲಾಲಿತ್ಯವನ್ನು ತರುವ ವಿಚಾರದಲ್ಲಿ ತನ್ನ ನಂತರದ ಕವಿಗಳಿಗೆ ಆತ ಮಾರ್ಗದರ್ಶಿಯಾಗಿದ್ದಾನೆ. ಅವನ ನಂತರದ ಕವಿಗಳು ಆ ಷಟ್ಪದಿಯಲ್ಲಿ ಸೂಕ್ಷ್ಮ ಲಯವನ್ನು ತಂದು ವಿವಿಧ ಶಕ್ತಿಗಳನ್ನು ತುಂಬಲು ಅದು ಪ್ರೇರಣೆಯಾಯಿತು ಅನ್ನಬಹುದು. ಅವನ ಕಾವ್ಯದಲ್ಲಿ ಮಾರ್ಧವ ಮಾಧುರ್ಯಗಳಿವೆ. ಪಾಂಡಿತ್ಯದ ಆವೇಶವೂ ಕೂಡ ಆಗಾಗ ಅವನನ್ನು ಆಕ್ರಮಿಸಿದರೂ ಪುರಾಣಕಾರ ಕವಿಯ ಸಹಜ ಸುಂದರ ರೀತಿಯಲ್ಲಿ ಅವನು ಕಥೆಯನ್ನು ಸಾಗಿಸಿಕೊಂಡು ಹೋಗಿದ್ದಾನೆ. ಈಗ ನಾವು ಚಾಮರಸನ ಬಗ್ಗೆ ನೋಡೋಣ. ಸುಮಾರು 15ನೇ ಶತಮಾನದಲ್ಲಿ ಇದ್ದಂತಹ ವೀರಶೈವ ಪರಂಪರೆಯ ಕವಿ ಚಾಮರಸ. ಪ್ರಭುಲಿಂಗ ಲೀಲೆ ಅನ್ನುವಂತಹ ಚಾರಿತ್ರಿಕ ಕಾವ್ಯದ ಕರ್ತೃ ಕೂಡ ಈತ. ಕುಮಾರವ್ಯಾಸ ಕವಿಯ ಸಮಕಾಲೀನ. ಕುಮಾರವ್ಯಾಸನ ಹೆಂಡತಿಯ ಅಣ್ಣ ಅನ್ನುವಂಥ ಒಂದು ದಂತಕಥೆಯು ಕೂಡ ಚಾಮರಸನ ಕುರಿತಾಗಿದೆ. ವಿಜಯನಗರದ ಇಮ್ಮಡಿ ದೇವರಾಯ ಅಥವಾ ಪ್ರೌಢದೇವರಾಯನ ಕಾಲದಲ್ಲಿದ್ದ 101 ವಿರಕ್ತರಲ್ಲಿ ಚಾಮರಸನೂ ಒಬ್ಬ. ಪ್ರಭುದೇವರ ಸಾಂಗತ್ಯದ ಪ್ರಕಾರ ಇವನು ನಾಗಣಪುರದವನು. ಗುರುರಾಜ ಚಾರಿತ್ರ್ಯದ ಪ್ರಕಾರ ಇವನು ಗದುಗಿನವನು. ಇದಕ್ಕಿಂತ ಹೆಚ್ಚಿನ ವಿವರಗಳು ಅವನ ಬಗ್ಗೆ ದೊರೆಯುವುದಿಲ್ಲ. ಚರಿತ್ರ ಗ್ರಂಥಗಳ ಪದ್ಧತಿಯನ್ನು ವೀರಶೈವ ಕವಿಗಳೇ ಪ್ರಾರಂಭಿಸಿ ಮುಂದುವರಿಸಿದವರು. ಅವರು ತಾವು ನಿರ್ದಿಷ್ಟಪಡಿಸಿಕೊಂಡಂತೆ ಪುರಾತನ ಅಥವಾ ನೂತನ ಶಿವಭಕ್ತರ ಚರಿತ್ರೆಗಳನ್ನೇ ಬರೆದಿದ್ದಾರೆ. ಶಿವಶರಣರ ಚರಿತ್ರೆಗಳನ್ನು ಬರೆಯುವಂತಹ ಒಂದು ಪದ್ಧತಿಯನ್ನು, ಪರಿಪಾಠವನ್ನು ಹರಿಹರ ಮೊದಲು ಹಾಕಿಕೊಟ್ಟ. ರಾಘವಾಂಕನು ಅದನ್ನು ಹರಿಶ್ಚಂದ್ರ ಕಾವ್ಯ ಹಾಗೂ ಸಿದ್ಧರಾಮ ಚಾರಿತ್ರೆಗಳ ಮೂಲಕ ಮುಂದುವರಿಸ್ತಾನೆ. ಮುಂದೆ ಈ ಬಗೆಯ ಚರಿತ್ರ ಕಾವ್ಯಗಳು ಆಗಾಗ ಕಾಣಿಸಿಕೊಳ್ತವೆ. ಅವುಗಳಲ್ಲಿ ಚಾಮರಸನ ಪ್ರಭುಲಿಂಗ ಲೀಲೆಯೇ ಶ್ರೇಷ್ಠವಾದಂಥ ಕೃತಿ. ಅಲ್ಲಮ ಪ್ರಭುವಿನ ಚರಿತ್ರೆಯನ್ನು ಮೊದಲು ಬರೆದವನು ಹರಿಹರ. ಅವನ ಪ್ರಭುದೇವರ ರಗಳೆಗಳಿಗೂ ಚಾಮರಸನ ಕೃತಿಗೂ ನಡುವೆ ಕಥಾನಕ ಮತ್ತು ಕ್ರಮದಲ್ಲಿ ಅನೇಕ ವ್ಯತ್ಯಾಸಗಳಿವೆ. ಚಾಮರಸನದ್ದು ಹರಿಹರನಂತೆ ಏಕ ವ್ಯಕ್ತಿ ಕೇಂದ್ರಿತ ಕಥನ ಕ್ರಮವಲ್ಲ.
ಗುಣಮಟ್ಟದಲ್ಲೂ ಚಾಮರಸನ ಕೃತಿ ಹರಿಹರನ ಶ್ರೇಷ್ಠ ರಚನೆಯಾದ ಬಸವರಾಜ ದೇವರ ರಗಳೆಯಷ್ಟೇ ತೂಕದ ಕೃತಿ ಅನ್ನೋದನ್ನು ಕನ್ನಡ ಸಾಹಿತ್ಯ ಚರಿತ್ರೆಕಾರರು ಹೇಳ್ತಾರೆ. ಅವುಗಳಲ್ಲಿ ಒಂದರಲ್ಲಿ ಭಕ್ತಿಯ ಪೂರವಿದ್ದರೆ ಇನ್ನೊಂದರಲ್ಲಿ ಜ್ಞಾನಸಾಗರವಿರುತ್ತದೆ. ಚಾಮರಸ ಬರೆದ ಈ ಪ್ರಭುಲಿಂಗ ಲೀಲೆ ಭಾಮಿನಿ ಷಟ್ಪದಿಯಲ್ಲಿ ಇರುವಂತಹ ಕೃತಿ. ಇದರಲ್ಲಿ ಒಟ್ಟಿಗೆ 25 ಗತಿ ಹಾಗೂ 1111 ಪದ್ಯಗಳಿವೆ. 15ನೆಯ ಶತಮಾನದಲ್ಲಿ ಇದ್ದಂತಹ ಶಿವಶರಣ ಅಲ್ಲಮಪ್ರಭು ಈ ಕಾವ್ಯದ ಕೇಂದ್ರ ಪಾತ್ರ. ಇದರಲ್ಲಿ ಅವನ ಮಾನುಷ್ಯ ಶಕ್ತಿಗಿಂತಲೂ ದೈವಿ ಶಕ್ತಿಗೆ ಹೆಚ್ಚು ಒತ್ತು ಕೊಡಲಾಗಿದ್ದು ಅಸಾಮಾನ್ಯ ಮತ್ತು ಅಲೌಕಿಕ ವ್ಯಕ್ತಿಯನ್ನಾಗಿ ಚಿತ್ರಿಸಲಾಗಿದೆ. ಈ ಕೃತಿಯನ್ನು ನೋಡಿದರೆ ಚಾಮರಸನಲ್ಲಿ ಅಲ್ಲಮಪ್ರಭುವಿನ ಜೀವಾಳವನ್ನು ಅರ್ಥ ಮಾಡಿಕೊಂಡು ಅದನ್ನು ವರ್ಣಿಸುವುದಕ್ಕೆ ಬೇಕಾದಂತಹ ವಿರಕ್ತಿ ಮತ್ತು ಸೂಕ್ಷ್ಮ ಸ್ವತಂತ್ರ ದೃಷ್ಟಿ ಇವು ಇದ್ದಿರಬಹುದು ಅನ್ನುವಂಥದ್ದನ್ನು ಊಹಿಸಬಹುದು. ಪ್ರೌಢವಾಗಿ ಬೆಳೆದು ಸಿದ್ಧಪುರುಷನಾದ ವ್ಯಕ್ತಿಯ ಅಂದರೆ ಅಲ್ಲಮಪ್ರಭುವಿನ ವಿವಿಧ ಲೀಲೆಗಳನ್ನು ಹೇಳುವ ಉದ್ದೇಶದಿಂದಲೇ ಆತ ಕಾವ್ಯವನ್ನು ರಚಿಸಿದ್ದಾನೆ. ಚಾಮರಸನ ಅಲ್ಲಮನು ಮಾಯೆಯನ್ನು ಮರುಳು ಮಾಡಿ ಅವಳ ಕೈಗೆ ಸಿಗದೆ ವೈರಾಗ್ಯ ಮೆರೆಯುವನು. ಅವನು ಅನಿಮಿಷ. ಇದನ್ನು ದರ್ಶನವಾಗುವುದು ಗೊಗ್ಗಯ್ಯ ಎಂಬ ಶಿವಶರಣರ ಪ್ರಸಂಗದಲ್ಲಿ ಮಾತ್ರ. ಚಾಮರಸನು ಪ್ರಭುಲಿಂಗ ಲೀಲೆಯನ್ನು ಬರೆಯುವಾಗ ತನ್ನದು ಸತ್ತವರ ಕಥೆಯಲ್ಲ, ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಕಥೆಯಲ್ಲ ಎನ್ನುತ್ತಾನೆ. ಅದರಂತೆ ಅಲ್ಲಮನ ಅಕ್ಕ ಮಹಾದೇವಿಯ ಪಾತ್ರಗಳನ್ನು ಆಧ್ಯಾತ್ಮಿಕ ನೆಲೆಯಲ್ಲಿ ಚಿತ್ರಿಸಿದ್ದಾನೆ. ಪ್ರಭುಲಿಂಗ ಲೀಲೆ ಹೆಸರೇ ಸೂಚಿಸುವಂತೆ ಅಲ್ಲಮ ಪ್ರಭುವಿನ ರೂಪದಲ್ಲಿ ಲಿಂಗವು ಮಾಡಿದ ಲೀಲೆಯನ್ನು ಕವಿ ಬಣ್ಣಿಸಲು ಹೊರಟಿದ್ದಾನೆ. ಅಲ್ಲಮನ ಮೂರ್ತಿ ಸ್ವರೂಪವನ್ನು ಸಹಜವಾಗಿ ಉಜ್ವಲವಾಗಿ ಆತ ಬಿಂಬಿಸಿದ್ದಾನೆ. ತನ್ನ ಉದ್ದೇಶದ ಘನತೆಗೆ ಅನುಗುಣವಾಗಿ ತನ್ನ ಅಹಂಕಾರವನ್ನು ಬದಿಗೊತ್ತಿ ವಿನಯವನ್ನು ತೋರಿಸಿದ್ದಾನೆ. ದೈವಿ ಶಕ್ತಿಗೆ ತಾನು ಸಾಧನ ಮಾತ್ರ ಎಂದು ನಂಬಿದ್ದಾನೆ. ಅಲ್ಲಮ ಪ್ರಭುವಿನ ವ್ಯಕ್ತಿತ್ವ ಚಿತ್ರಣದಲ್ಲಿಯೇ ತನ್ನೆಲ್ಲ ಶಕ್ತಿಯನ್ನು ಕೇಂದ್ರೀಕರಿಸಿ ಎಲ್ಲ ಸನ್ನಿವೇಶಗಳನ್ನು ಅದಕ್ಕೆ ಅನುಗೊಳಿಸಿಕೊಂಡು ಬೇರೆ ಯಾವ ಆಸೆಗಳಿಗೂ ಬಲಿ ಬೀಳದೆ ಚರಿತ್ರೆಯನ್ನು ಸಮರ್ಪಕವಾಗಿ ಸಹಜವಾಗಿ ಬರೆದಿರುವುದರಲ್ಲಿಯೇ ಚಾಮರಸನ ಹಿರಿಮೆ ಇದೆ. ಅಲ್ಲಮನ ಪರಿಚಯ ಮಾಡಿಕೊಡುವಾಗ ಅವನ ಅಸಾಮಾನ್ಯತೆಯನ್ನು ಬಣ್ಣಿಸಿದ್ದಾನೆ. ಅಲ್ಲಮ ಮರುಳು ಮಾಡುವ ಮಾತಿಗೆ ವಶವಾಗುವುದಿಲ್ಲ. ಯಾರು ಯಾವ ಬಗೆಯ ಭಕ್ತಿಯ ನೆಲೆಯಲ್ಲಿ ಇರುವರೋ ಅವರಿಗೆ ಅವರು ಬಯಸಿದ ರೂಪವಾಗಿ ತೋರುವನು ಎಂಬ ಅರ್ಥದಲ್ಲಿ ನಿರೂಪಿಸಿದ್ದಾನೆ. ಅಲ್ಲಮನಂತಹ ಪರಮಜ್ಞಾನಿಯನ್ನು ಚಿತ್ರಿಸುವಾಗ ಬರೀ ಪವಾಡಗಳನ್ನು ಒಂದರ ಮೇಲೊಂದು ಬಣ್ಣಿಸುವ ಮೋಹವು ಒಂದೊಮ್ಮೆ ಚಾಮರಸನನ್ನು ಮುತ್ತಿಕೊಂಡಿದ್ದರೆ, ಸಾಂಪ್ರದಾಯಿಕ ವರ್ಣನೆಗಳಿಂದ ಕೃತಿ ರಂಗುರಂಗಾಗಿದ್ದರೆ ಅದು ಈಗಿನ ಉನ್ನತಿಯನ್ನು ಪಡೆಯುತ್ತಿರಲಿಲ್ಲ. ಈ ಕಾವ್ಯದ ಮುಂದಿನ ಭಾಗದಲ್ಲಿ ಅಲ್ಲಮನಿಗೆ ಬಸವೇಶ್ವರ, ಅಕ್ಕ ಮಹಾದೇವಿ ಮೊದಲಾದವರ ನಿಕಟ ಸಂಬಂಧವು ಹೇಗೆ ಬಂದಿದ್ದು, ಅವನು ಹೇಗೆ ಅವರೆಲ್ಲರ ದುಃಖ ಶಮನ ಮಾಡಿದ, ಅವರ ಆಂತರಿಕ ವಿಕಾಸಕ್ಕೆ ಹೇಗೆ ನೆರವಾದ ಎಂಬ ವಿಚಾರವಲ್ಲದೆ ಅವರೆಲ್ಲರ ಚರಿತ್ರೆಯ ಸಾರವೂ ಕೂಡ ಬಂದಿದೆ. ವಿದ್ಯಾರ್ಥಿಗಳೇ, ಭೀಮಕವಿ ಮತ್ತು ಚಾಮರಸ ಇವರ ಬಗ್ಗೆ ಟಿಪ್ಪಣಿ ಕೇಳಿದರೆ ಇವಿಷ್ಟನ್ನು ಬರೆಯಬಹುದು. ಅಲ್ಲದೆ ನಿಮ್ಮ ಉಪನ್ಯಾಸಕರು ಕೂಡ ಹೇಳಿರ್ಬೋದು ಅಥವಾ ನಿಮಗೆ ಬೇರೆ ಮಾಹಿತಿಯೂ ಕೂಡ ಇದ್ದಿರ್ಬೋದು. ಅವೆಲ್ಲವನ್ನು ಸೇರಿಸಿಕೊಂಡು ಬರೆದರೆ ಪೂರ್ಣ ಅಂಕಗಳು ದೊರೆಯುತ್ತವೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.